ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಅನ್ನೋ ಒಂದು ಕಾಯಿಲೆ ಬೇರೆ ಎಲ್ಲಾ ಕಾಯಿಲೆಗಳಿಗಿಂತ ಭಯಾನಕವಾದದ್ದೇ ಈ ಸ್ಟ್ರೆಸ್ ಅನ್ನೋ ಕಾಯಿಲೆ. ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಉಂಟಾಗುವಂಥದ್ದು. ಇದರಲ್ಲಿ ಎರಡು ಟೈಪ್ ಇರುತ್ತೆ, ಒಂದು ಯು ಸ್ಟ್ರೆಸ್ ಮತ್ತೊಂದು ಡಿ ಸ್ಟ್ರೆಸ್ ಅಂತ ಹೇಳ್ತಾರೆ. ಅದು ಕಂಪ್ಲೀಟ್ ನಮ್ಮ ಮೈಂಡ್ ಅನ್ನು ಬ್ಲಾಂಕ್ ಮಾಡ್ತಾ ಹೋಗುತ್ತೆ. ಹಾಗೆ ಎಷ್ಟು ಸ್ಟ್ರೆಸ್ ಒಳಗಡೆ ಡೆವಲಪ್ ಆಗುತ್ತೆ ಅಂದ್ರೆ ಅದರಿಂದ ಯಾವ ಕಾಯಿಲೆ ಬೇಕಾದ್ರೂ BP-ನೋ, ಶುಗರ್, ಹಾರ್ಟ್ ಫೇಲ್ಯೂರ್, ಸ್ಟ್ರೋಕ್ ಇಂಥದ್ದು ಇಮಿಡಿಯೇಟ್ ಆಗಿ ಕೂಡ ಕಾಣಿಸ್ಕೋಬಹುದು. ಪಾಸಿಟಿವ್ ಸ್ಟ್ರೆಸ್ ಅಂದ್ರೆ ನಾವೆಲ್ಲೋ ಒಂದು ಟೂರ್ ಹೋಗ್ತಾ ಇರ್ತೀವಿ, ಏನೋ ಒಂಥರ ಖುಷಿ ಆಗಿರುತ್ತೆ. ಆಂಗ್ಸೈಟಿ ಅಥವಾ ಮ್ಯಾರೇಜ್ ಫಿಕ್ಸ್ ಆದಾಗ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಯಾವುದೋ ಪಿಕ್ನಿಕ್ಗೆ ಹೋಗೋದು, ಅವಾಗ ಒಂಥರ ಸ್ಟ್ರೆಸ್ ಆಗುತ್ತೆ. ಈ ಸ್ಟ್ರೆಸ್ ಅನ್ನೋದು ತುಂಬಾ ಪ್ರಾಬ್ಲಮ್ ಉಂಟು ಮಾಡುವಂಥದ್ದು. ನಾವು ಇನ್ನೊಂದು ಕಾಯಿಲೆ ಬಗ್ಗೆ ಮಾತಾಡೋಣ. ಅಂದರೆ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಅನ್ನೋ ಒಂದು ಕಾಯಿಲೆ ಬೇರೆ ಎಲ್ಲ ಕಾಯಿಲೆಗಳಿಗಿಂತ ಭಯಾನಕವಾದದ್ದೇ ಈ ಸ್ಟ್ರೆಸ್ ಅನ್ನೋ ಕಾಯಿಲೆ. ಯಾಕೆಂತಂದರೆ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಉಂಟಾಗುವಂಥದ್ದು. ಇದು ಕಾಮನ್ ಆಗಿ ಒಂದು 3 ಜನದಲ್ಲಿ ಒಬ್ರಿಗೆ ಕೂಡ ಈ ಕಾಯಿಲೆ ಇದ್ದಿರುತ್ತೆ. ಈ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಇದರಲ್ಲಿ ಎರಡು ಟೈಪ್ ಇರುತ್ತೆ, ಒಂದು ಯು ಸ್ಟ್ರೆಸ್ ಮತ್ತೊಂದು ಡಿ ಸ್ಟ್ರೆಸ್ ಅಂತ ಹೇಳ್ತಾರೆ. ಅಂದರೆ ಯು ಸ್ಟ್ರೆಸ್ ಅಂದರೆ ಪಾಸಿಟಿವ್ ಸ್ಟ್ರೆಸ್. ಇದರಲ್ಲಿ ಹೆಚ್ಚಿನ ನಮಗೊಂದು ದೇಹಕ್ಕೆ ತೊಂದರೆ ಆಗೋದಿಲ್ಲ. ಯಾಕೆಂತಂದರೆ ಪಾಸಿಟಿವ್ ಸ್ಟ್ರೆಸ್ ಅಂದರೆ ನಾವೆಲ್ಲೋ ಒಂದು ಟೂರ್ ಹೋಗ್ತಾ ಇರ್ತೀವಿ, ಅವಾಗ ಏನೋ ಒಂಥರ ಖುಷಿಯಾಗಿರುತ್ತೆ. ಆಂಗ್ಸೈಟಿ ಅಥವಾ ಮ್ಯಾರೇಜ್ ಫಿಕ್ಸ್ ಆದಾಗ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಯಾವುದೋ ಪಿಕ್ನಿಕ್ಕಿಗೆ ಹೋಗೋದು, ಈ ರೀತಿ ಏನಾದರೂ ಒಂದು ಪ್ರೋಗ್ರಾಮ್ ಅಥವಾ ನೀವು ಯಾವುದೋ ಒಂದು ಆಟದಲ್ಲಿ ವಿನ್ ಆಗೋವಂಥದ್ದು, ಈ ರೀತಿ ಗೆಲುವು, ಆವಾಗ ಒಂಥರ ಸ್ಟ್ರೆಸ್ ಆಗುತ್ತೆ. ಅಥವಾ ಒಂದೇ ಸಲ ನಿಮ್ಗೆ ಏನಾದರೂ ಅಚೀವ್ಮೆಂಟ್ ಆಗಿರ್ಬೋದು ಅಥವಾ ಏನೋ ಹಣ ಬರೋ ಅಂಥದ್ದು, ಯಾವುದೇ ಒಂದು ಖುಷಿಯಾಗುವಂಥ ಒಂದು ಇಮ್ಮಿಡಿಯೇಟಾಗಿ ನಮಗೆ ನಮ್ಮ ಲೈಫಲ್ಲಿ ಆದರೆ ಅದಕ್ಕೆ ಪಾಸಿಟಿವ್ ಸ್ಟ್ರೆಸ್ ಅಂತಾರೆ. ಸೊ ಈ ಸ್ಟ್ರೆಸ್ಸಲ್ಲಿ ನಾವು ಆರಾಮಾಗಿ ಅದು ಸ್ಲೋ ಆಗಿ ಸರಿ ಹೋಗ್ತಾ ಬರುತ್ತೆ, ತುಂಬ ತೊಂದರೆ ಉಂಟಾಗೋದಿಲ್ಲ. ಆದರೆ ಡಿ ಸ್ಟ್ರೆಸ್ ಅನ್ನೋದು ತುಂಬ ಪ್ರಾಬ್ಲಮ್ ಉಂಟು ಮಾಡೋವಂಥದ್ದು. ಯಾಕೆಂತಂದರೆ ಇದರಲ್ಲಿ ತುಂಬ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಸ್ಟ್ರೈನ್ಡ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ತುಂಬ ಹತ್ತಿರದವರು ನಮ್ಮಿಂದ ದೂರ ಆಗುವಂಥದ್ದು, ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಮರಣ ಹೊಂದೋದು, ಈ ರೀತಿ ಎಲ್ಲ ತೊಂದರೆ ಆದಾಗ, ಫಿನಾನ್ಸು, ಈ ಥರ ತೊಂದರೆ ಆದಾಗ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟ್ ನಮ್ಮ ಮೈಂಡನ್ನು ಬ್ಲಾಂಕ್ ಮಾಡ್ತಾ ಹೋಗುತ್ತೆ. ಹಾಗೆ ಎಷ್ಟು ಸ್ಟ್ರೆಸ್ ಒಳಗಡೆ ಡೆವಲಪ್ ಆಗುತ್ತೆ ಅಂದರೆ ಅದರಿಂದ ಯಾವ ಕಾಯಿಲೆ ಬೇಕಾದರೂ BP-ನೋ, ಶುಗರು, ಹಾರ್ಟ್ ಫೇಲ್ಯೂರ್, ಸ್ಟ್ರೋಕು ಇಂಥದ್ದು ಇಮ್ಮಿಡಿಯೇಟಾಗಿ ಕೂಡ ಕಾಣಿಸ್ಕೋಬೋದು. ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭವಾದ ಒಂದು ಟೆಕ್ನಿಕ್ಸ್ ಅಂದರೆ ಮುದ್ರಗಳ ಕಾಂಬಿನೇಷನ್ನು, ಜೊತೆಗೆ ಸ್ಲೋ ಬ್ರೀದಿಂಗ್ ಟೆಕ್ನಿಕ್ಕು, ಪ್ರಾಣಾಯಾಮ ಮಾಡಿದ್ರೆ ಈ ತೊಂದರೆಗಳಿಂದ ಹೊರಗಡೆ ಬರ್ಬೋದು. ವೀಕ್ಷಕರೇ, ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮುದ್ರಗಳ ಕಾಂಬಿನೇಷನ್, ಈ ಸ್ಟ್ರೆಸ್ಸಿಗೆ ಯಾವ್ದು ಮಾಡಬೇಕು, ಪ್ರಾಣಾಯಾಮ ಯಾವ್ದು ಮಾಡಬೇಕು, ಇದೆಲ್ಲದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.